ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇಡೀ ಪ್ರಪಂಚ ಕಂಡಂಥ ಅತ್ಯಂತ ಘನಘೋರ ಹೀನಿಯಸ್ ಕ್ರೈಮ್ ನಡೆದಿರೋ ಸಾಧ್ಯತೆಗಳತ್ತ ಧರ್ಮಸ್ಥಳ ಗ್ರಾಮ ಗುರುತಿಸ್ಕೊಳ್ತಾ ಇರೋದು. ಯಾಕಂದರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಾಕ್ಷ್ಯಧಾರ ಭೀಮ ತೋರಿಸಿದ ಎಲ್ಲ ಸಮಾಧಿಗಳನ್ನು ಅಗಿಯೋ ಕೆಲಸ ಶುರುವಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಕೇಳಿಸ್ತಾ ಇರೋದು. ಇವತ್ತಿನ ಕೆಲವು ರೋಚಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಆಗಿ ಎಲ್ಲ ಅಪ್ಡೇಟ್ಸ್ ಕೂಡ ನೋಡ್ತಾ ಹೋಗೋಣ. ಇನ್ನು ಈಗಾಗಲೇ SIT ಯಾವಾಗ ಅಸ್ಥಿಪಂಜರವನ್ನು ವಶಪಡಿಸ್ಕೊಳ್ಳುತ್ತೋ ತಕ್ಷಣಕ್ಕೆ ಆ ಪಂಚಾಯಿತಿಯ ಉಪಾಧ್ಯಕ್ಷ ಶ್ರೀನಿವಾಸ ರಾವ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿ ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇರೋದು. ಅದಕ್ಕೆ ವಕೀಲರಾದಂಥ ಮಂಜುನಾಥ್ ಹಲವು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ವೀಕ್ಷಕರಾದಂಥ ನೀವು ಕೂಡ ಅಂದಾಜು ಮಾಡಿ ನೋಡಿ. ನಿಮಗೂ ಕೂಡ ಮೇಲ್ನೋಟಕ್ಕೆ ಕೆಲವು ಸತ್ಯಗಳು ಅನುಮಾನಗಳು ಕೂಡ ಕಾಡಬಹುದು. ಸ್ನೇಹಿತರೆ, ಅಲ್ಲಿನ ಸ್ಥಳೀಯ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿಗಳು ಹೇಳೋ ಹಾಗೆ 1980ರಿಂದಲೂ ಕೂಡ ಅಲ್ಲಿ ಹೂತಂಥ ಅನಾಥ ಶವಗಳನ್ನು ದಾಖಲು ಮಾಡಿಕೊಂಡು ಬರಲಾಗ್ತಾ ಇದೆ ಅಂತ. ಹಾಗಾದರೆ ಯಾವ ಪಂಚಾಯಿತಿ ಸದಸ್ಯರು ಇಂತಹ ದುರ್ಗಮ ದಟ್ಟ ಕಾಡನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಉಳೋದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದೇ ಈಗ ಸದ್ಯದ ಅಚ್ಚರಿ. ಆ ಕಾಡು ಮೇಡಲ್ಲಿ ಆ ಭೀಮನಿಗೂ ಸಹಿತ ಕಾಲಿಡಲಾಗದಂಥ ಗಿಡ ಗಂಟಿ ಪೊದೆಗಳ ನಡುವೆ ಯಾವ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಂತಹ ಅಪಾಯಕಾರಿ ಜಾಗಗಳನ್ನು ಹೂಳೋದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತಾರೆ? ಸ್ನೇಹಿತರೆ, ಯಾವುದೇ ವಿವೇಚನೆ ಇರತಕ್ಕಂಥ ಪಂಚಾಯಿತಿ ಮೆಂಬರ್ ಕೂಡ ಇಂತಹ ಯೋಚನೆಯನ್ನು ಮಾಡೋದಿಲ್ಲ. ಆದರೆ ಇವರು ನಾಳೆ ಅಥವಾ ಇವತ್ತಲ್ಲ ನಾಳೆ ಯಾರೇ ಆಗಲಿ ಸಂಬಂಧಿಕರು ಬಂದು ಆ ಮೃತದೇಹಕ್ಕೆ ಸಂಬಂಧಪಟ್ಟ ಹಾಗೆ ಗುರುತನ್ನು ಕಂಡು ಹಿಡಿದು ಪತ್ತೆ ಹಚ್ಚಿ ಅವರ ಮೃತದೇಹವನ್ನು ಕೂಡ ಕೇಳಬಹುದು. ಅವರ ಗುರುತನ್ನು ಪಂಚಾಯಿತಿ ಲೆಡ್ಜರ್ನಲ್ಲೂ ಕೂಡ ಬರೆದು ಇಡಲಾಗಿರುತ್ತೆ. ವಾಪಸ್ ಅವರ ಕುಟುಂಬಕ್ಕೆ ಆ ಕಳೆ ಬರಹವನ್ನು ಒಪ್ಪಿಸಬೇಕಾಗಿರುತ್ತೆ. ಆದರೆ ಆ ಜಾಗಕ್ಕೂ ಕೂಡ ಹೋಗಲಾಗದಂಥ ಜಾಗದಲ್ಲಿ ಪಂಚಾಯಿತಿ ಉಳಿಸಿತ್ತ ಹಾಗಾದರೆ ಅನ್ನೋದೇ ಇವತ್ತಿನ ಪ್ರಶ್ನೆ. ಇದೆಲ್ಲದಕ್ಕೂ ಕೂಡ ಒಂದು ಮೃತದೇಹದ ಅವಶೇಷಗಳು ಒಂದು ಜಾಗದಲ್ಲಿ ಸಿಕ್ಕಿಬಿಟ್ರೆ ಆ ಪಂಚಾಯಿತಿ ಅದಕ್ಕೆ ತಮ್ಮಲ್ಲಿ ದಾಖಲೆಯನ್ನು ಇಟ್ಟಿದೆಯಾ ಇಲ್ವಾ ಅನ್ನೋದನ್ನು ನೋಡಬೇಕಾಗತ್ತೆ. ಇವರೆಲ್ಲರೂ ಕೂಡ ಪಂಚಾಯಿತಿಯವರು ಹೇಳೋ ರೀತಿಯಾಗಿ ಎಲ್ಲೋ ಒಂದು ಕಡೆ ತಮ್ಮ ಕುಟುಂಬದವ್ರನ್ನ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಪಂಚಾಯಿತಿ ಈ ರೀತಿಯಾಗಿ ರಕ್ಷಣೆಯನ್ನು ಕೊಟ್ಟಿರೋದ ಹಾಗಾದರೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಹೇಳ್ತವೆ. ಎಲ್ಲರೂ ತಲುಪಬಹುದಾದಂಥ ಜಾಗಗಳಲ್ಲಿ ಇವರೇನಾದರೂ ಹೂತಿದ್ರೆ ಅದನ್ನು ಒಪ್ಕೊಳ್ಬೋದತ್ತ. ಆದರೆ ಒಬ್ಬ ಮನುಷ್ಯ ಅಲ್ಲಿ ಕಾಲಿಡ್ಲಿಕ್ಕೂ ಕೂಡ ಜಾಗ ಸಾಕಾಗೋದಿಲ್ಲ. ಅಷ್ಟು ದುರ್ಗಮವಾದಂಥ ಕಾಡು, ಅಂತಹ ಬಹಳಷ್ಟು ಸಲೀಸಾದಂಥ ಅರಣ್ಯ ಪ್ರದೇಶಗಳನ್ನು ಬಿಟ್ಟು ಯಾರು ತಲುಪಲಾಗದೇ ಇರತಕ್ಕಂಥ ಸ್ಥಳಗಳಲ್ಲಿ ಇವರು ಹೂತಿದ್ದು ಹೇಗೆ ಅನ್ನೋದೇ ಈಗ ಕಾಡ್ತಿರೋ ಪ್ರಶ್ನೆಗಳು. ವಿಜ್ಲ್ ಬ್ಲೋವರ್ಗಳೇ ಆ ಸಮಾಧಿ ಸ್ಥಳಗಳನ್ನು ತೋರಿಸೋಕೆ ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ, ಅಲ್ಲಿ ಕಾಲ ಕಳೆದು ಬಿಟ್ಟಿದ್ದಾರೆ. ಇಂತಹ ಜಾಗಗಳಲ್ಲಿ ನಮ್ಮ ಪಂಚಾಯಿತಿ ಸಿಬ್ಬಂದಿಗಳು ಅದೇಗೆ ಸ್ಥಳೀಯರನ್ನ ಕರೆದುಕೊಂಡು ಹೋದ್ರೋ ಆ ದೇವರಿಗೆ ಗೊತ್ತು. ಗ್ರಾಮ ಪಂಚಾಯಿತಿಗೆ ಅಂದರೆ ಆ PDO ಅಧಿಕಾರಿಗಳಿಗೆ ಆರಂಭದಲ್ಲಿ ಯಾವುದೇ ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕರೂ ಕೂಡ ಒಂದು PDO ಅಧಿಕಾರಿಗಳಿಗೆ ಪೊಲೀಸರಿಂದ ಒಂದು UDR ರಿಪೋರ್ಟ್ ಅಂತ ಬರುತ್ತೆ. ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಹೇಳಿ ಕರಿತೀವಿ. ಆ ರಿಪೋರ್ಟ್ ಆಧಾರದ ಮೇಲೆ ಅನಾಥ ಶವದ ದಫನ್ಗೆ ಪಂಚಾಯಿತಿಯ ಮುಂದಿನ ಕಾರ್ಯವನ್ನು ಮಾಡಬೇಕಾಗಿರುತ್ತೆ. ಇಫ್ ಇನ್ ಕೇಸ್ ಈ ಸಮಾಧಿ ಸ್ಥಳಗಳಲ್ಲಿ ಸಿಕ್ಕ ಮೃತದೇಹಗಳು ಅಸ್ವಾಭಾವಿಕವಾಗಿ ಮೃತಪಟ್ಟ ದೇಹಗಳಿಗೆ ಯಾವುದೇ ದಾಖಲೆಗಳು ಪಂಚಾಯಿತಿಯಲ್ಲಿ ಇಲ್ಲ ಅನ್ನೋದಾಗಬಿಟ್ರೆ ಇಲ್ಲಿಯವರೆಗೂ ಕೂಡ ಇದಕ್ಕೆ ಸಮರ್ಥನೆಯನ್ನು ಕೊಡ್ತಾ ಬರ್ತಾ ಇದ್ದಂಥ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ ರಾವ್ ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಹಾಗಾದರೆ? ಅಥವಾ ನಿಜವಾದ ಅಪರಾಧಿ ಗೊತ್ತಿದ್ರೂ ಕೂಡ ಅವರು ಮುಚ್ಚಿಡ್ತಾ ಇದ್ದಾರಾ? ಇವೆಲ್ಲ ಪ್ರಶ್ನೆಗಳು ಕಾಡ್ತವೆ. ಕೂಡಲೇ ಈ ಪಂಚಾಯಿತಿ ಅಧ್ಯಕ್ಷರನ್ನ ಅಂದರೆ ಉಪಾಧ್ಯಕ್ಷರನ್ನ ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿ ಅನ್ನೋದು ವಕೀಲರಾದಂಥ ಮಂಜುನಾಥ್ ಅವರ ಆಗ್ರಹ. ಅಧಿಕೃತ ಸಮಾಧಿಗಳನ್ನು ಬಿಟ್ಟು ಇಲ್ಲೆಲ್ಲ ಸಿಗಬಹುದಾದಂಥ ಒಂದೊಂದು ಹೆಣವೂ ಕೂಡ ಒಂದೊಂದು ಅವಶೇಷಗಳು ಕೂಡ ಇನ್ನೇನು ಒಂದೊಂದು ಕಥೆಯನ್ನು ಹೇಳಿದೆಯಾ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗತ್ತೆ. ಮಂಜುನಾಥ್ರವರು ಆಗ್ರಹ ಪಡಿಸಿರೋದು ಕೇವಲ ಈ ಪಂಚಾಯತ್ ಉಪಾಧ್ಯಕ್ಷರನ್ನ ತನಿಖೆಗೆ ಒಳಪಡಿಸಿ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪಂಚಾಯತ್ಗಳನ್ನು ಈ ನಿಟ್ಟಿನಲ್ಲಿ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಈ ಥರದ ಒಂದು ಅನ್ಐಡೆಂಟಿಫೈ ಬಾಡಿಗೆ ಯಾವುದೇ ದಾಖಲೆಗಳು ಇಲ್ಲ ಅನ್ನೋದಾಗ್ಬಿಟ್ರೆ ಎಲ್ಲವೂ ಕೂಡ ಬಹಳಷ್ಟು ಕುತೂಹಲಘಟ್ಟಕ್ಕೆ ತಲುಪಿಬಿಡುತ್ತೆ. ಹಾಗಾಗಿ ಎಲ್ಲ ಪಂಚಾಯತ್ಗಳನ್ನು ಕೂಡ ಒಂದು ನಿಟ್ಟಿನಲ್ಲಿ ತನಿಖೆಗೆ ಒಳಪಡಿಸಿ ಅನ್ನೋ ವಿಷಯವನ್ನು ಅವ್ರು ಹೇಳ್ತಾ ಇರೋದು. ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಸ್ಟೋರಿ. ನಾನು ಇಲ್ಲಿ ಗಮನಿಸಬೇಕಾದಂಥ ಸತ್ಯ ಸಂಗತಿಗಳನ್ನು ಕೂಡ ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು. ಇನ್ನೂ ಅಚ್ಚರಿಯ ವಿಷಯ ಅಂದರೆ ಇವತ್ತು ಕೂಡ ಅದೇ ಸ್ಥಳದಲ್ಲಿ ಆತ ಗುರುತಿಸಿರ್ತಕ್ಕಂಥ 13 ಸ್ಥಳ, ಇನ್ನೂ ಹೆಚ್ಚಿನ ಸ್ಥಳ ಅಂದರೆ ಭೀಮ ಇವತ್ತು ಇನ್ನೂ 30ಕ್ಕೂ ಅಧಿಕ ಕಡೆ ಭೀಮ ಹೂತಿಟ್ಟಿರ್ತಕ್ಕಂಥ ಮೃತದೇಹದ ಸಮಾಧಿ ಜಾಗಗಳನ್ನು ಪತ್ತೆ ಮಾಡಲಿದ್ದಾನಂತೆ. ಹಾಗೂ ಇದು ಕೂಡ ರೋಚಕ ಘಟ್ಟವನ್ನು ತಲುಪ್ತಾ ಇರೋದು. ಇನ್ನು ನಮಗೆ ಸಿಕ್ಕಂತಹ ಮೃತದೇಹದ ಅಸ್ಥಿ ಪಂಜರಗಳಲ್ಲಿ
ಕೆಲವೊಂದು ಲಿಮಿಟೇಷನ್ಸ್ಗಳು ಕೂಡ ಇದೆ. ಅಂದರೆ ಕಂಡುಹಿಡಲಿಕ್ಕೆ ಏನು ಕಷ್ಟ ಸಾಧ್ಯವಾಗಬಹುದು ಅಂತ. ಅದೇನೆಂದರೆ ಈಗಾಗಲೇ ನಮಗೆ ತಿಳಿದಿರುವಂತೆ ಕುತ್ತಿಗೆ ಹಿಸುಕಿ ಕೊಲ್ಲಲ್ಪಟ್ಟರೆ ಕಂಡುಹಿಡಲಿಕ್ಕೆ ಆಗೋದಿಲ್ಲ, ಲೈಂಗಿಕವಾಗಿ ಬಳಸ್ಕೊಂಡ್ರೆ ಅದಿನ್ನೂ ಕಷ್ಟ ಸಾಧ್ಯ, ಅದು ಕೂಡ ಗೊತ್ತಾಗಲ್ಲ ಅನ್ನೋದು. ಆ ಮಹಿಳೆ ಅಥವಾ ಅಪ್ರಾಪ್ತ ಬಾಲಕಿಯನ್ನು ಕಾಮತೃಷಿಗೆ ಬಳಸ್ಕೊಂಡು ಇಫ್ ಇನ್ ಕೇಸ್ ವಿಷಪ್ರಾಶನವನ್ನು ಏನಾದರೂ ಮಾಡಿಬಿಟ್ರೆ, ಬಲವಂತವಾಗಿ ಕುಡಿಸಿದ್ರೆ, ಅದು ಕೂಡ DNA ಸ್ಯಾಂಪಲ್ಗಳಿಂದ ಒಂದು ಕಡೆ ಕಂಡು ಹಿಡಿಯೋ ಸಾಧ್ಯತೆಗಳು ಕೂಡ ಇರೋದು. ಇನ್ನು ತಲೆಗೆ ಪೆಟ್ಟನ್ನು ಕೊಟ್ಟಿದ್ರೆ, ಮೂಳೆಗಳು ಏನಾದರೂ ಫ್ರ್ಯಾಕ್ಚರ್ಗಳಾಗಿದ್ದರೆ, ಮುರಿದು ಹೋಗಿದ್ರೆ, ಒಡೆದು ಹೋಗಿದ್ರೆ, ಅವೆಲ್ಲವೂ ಕೂಡ ಕಂಡುಹಿಡಲಿಕ್ಕೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಇನ್ನು ಕುತೂಹಲ ಅಂದರೆ ಇಫ್ ಇನ್ ಕೇಸ್ ಧರ್ಮಸ್ಥಳ ನಮಗೆಲ್ಲ ಗೊತ್ತಿರೋ ಹಾಗೆ ಮಳೆಯ ಕಾಡು, ಮಳೆಯ ನಾಡು ಅಂತಲೇ ಕರಿತೀವಿ. ಅಲ್ಲಿನ ಭೂಪ್ರದೇಶಗಳು ಹೆಚ್ಚಾಗಿ ತೇವಾಂಶವಾಗಿರ್ತವೆ. ಮಣ್ಣು ಭಾಳಷ್ಟು ಹ್ಯೂಮಿಡ್ ಸಾಯಿಲ್ ಅಂತ ಹೇಳಿ ಕರಿತೀವಿ, ಹ್ಯೂಮಿಡಿಟಿ ಆಗಿರುತ್ತೆ ಅನ್ನೋ ಸತ್ಯಾಂಶಗಳನ್ನು ನಾವು ಒಪ್ಕೊಳ್ಬೇಕು. ಯಾಕೆಂದರೆ ಭಾಳಷ್ಟು ಕಾಡುಗಳಿರೋದ್ರಿಂದ ಎಲ್ಲವೂ ಕೂಡ ಎಲೆಗಳು ಎಲ್ಲವೂ ಕೂಡ ಉದುರಿ ಅಲ್ಲಿ ನಿರಂತರವಾಗಿ ಮಳೆ ಸುರಿಯೋದ್ರಿಂದ ಹೆಚ್ಚಾಗಿ ಮೇಲಿನ ಒಂದು 3-4 ಅಡಿಗಳ ಮಣ್ಣು ಬಹಳಷ್ಟು ತೇವಯುತವಾಗಿರುತ್ತೆ. ಇವತ್ತು ಆ ಮಣ್ಣನ್ನು ಅಗಿಯೋ ಕೆಲಸ ಕೂಡ ತುಂಬ ಸಿಂಪಲ್ ಆಗುತ್ತೆ. ಹಾಗಾಗಿ ಹೆಚ್ಚಾಗಿ ಏನಾದರೂ ಅಲ್ಲಿ ಮಹಿಳೆಯರನ್ನು 3-4 ಅಡಿ ಆಳದಲ್ಲಿ ಹೂತಿದ್ರೆ, ಅದು ಕೂಡ ಈ ಫುಲ್ ಆಫ್ ಫ್ಯಾಟ್ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಹೂತಿದ್ರೆ, ಫುಲ್ ಆಫ್ ಫ್ಯಾಟ್ ಇರೋ ಮಹಿಳೆಯರ ಶವಗಳು ಅಲ್ಲಿ ಸಿಕ್ಕರೆ ಅವು ಹೆಚ್ಚಾಗಿ ಕೊಳ್ತಿರೋದಿಲ್ವಂತೆ. ಅಂದರೆ ಈ ಶಾಲೋ ಗ್ರೇವ್ ಅಂತ ಹೇಳಿ ಕರಿತೀವಿ. ಅಂದರೆ ಶಾಲೋ ಗ್ರೇವ್ ಅಂದರೆ ಮೇಲೆ ಒಂದು 3-4 ಮಟ್ಟ ಇನ್ನೂ ಹೆಚ್ಚಿನ ತೇವಾಂಶವಿರುತ್ತೆ. ಆ ಭಾಗದಲ್ಲಿ ಏನಾದರೂ ಫ್ಯಾಟ್ ಇರ್ತಕ್ಕಂಥ ಮಹಿಳೆಯರನ್ನ ಹೂತಿದ್ರೆ ಅವರು ಡಿಕೆ ಆಗಿರೋದಿಲ್ಲ, ಅಂದರೆ ಕೊಳ್ತಿರೋದಿಲ್ಲ. ಅದೇ 8 ಅಡಿ ಆಳದಲ್ಲಿ ಏನಾದರೂ ಹೂತಿದ್ರೆ ಅದು ಕೂಡ ಕಷ್ಟ ಸಾಧ್ಯ ಎನ್ನಲಾಗ್ತಾ ಇದೆ. ನಮಗೆ ಇಲ್ಲಿ ಚಾನ್ಸಸ್ ಕೂಡ ಇದೆ. ಯಾಕೆಂದರೆ 15-20 ವರ್ಷದ ದೇಹವೂ ಕೂಡ 3-4 ಅಡಿ ಆಳದಲ್ಲಿ ಏನೂ ಕೂಡ ಡಿಕೆ ಆಗದೇ ಇದ್ದರೆ, ಅಂದರೆ ಮಹಿಳೆಯರು ಏನಾದರೂ ಕೊಳೆದೇ ಇದ್ದರೆ ಅದು ಬಹಳಷ್ಟು ಪ್ರಮುಖವಾದಂಥ ಸಾಕ್ಷ್ಯವಾಗುತ್ತೆ. ಬೇಗ ಗುರುತು ಪತ್ತೆ ಹಚ್ಚಬಹುದು, ತುಂಬ ದಿನಗಳ ಕಾಲ ಉಳಿಯೋದಿಲ್ಲ. ಜೊತೆಗೆ ಆಕೆಯ ದೇಹದ ಮೇಲೆ ಏನಾದರೂ ಮಾರ್ಕ್ಗಳಿದ್ರೆ, ಲೈಂಗಿಕವಾಗಿ ಏನಾದರೂ ಬಳಸ್ಕೊಂಡಿದ್ರೆ, ತೆರಚಿದಂತಹ ಗಾಯಗಳೇನಾದರೂ ಇದ್ದರೆ ಎಲ್ಲವೂ ಕೂಡ ಸುಲಭ ಸಾಧ್ಯವಾಗುತ್ತೆ ಮುಂದಿನ ಇನ್ವೆಸ್ಟಿಗೇಷನ್ಗೆ. ಅದೇ ಡೀಪ್ನಲ್ಲಿ ಏನಾದರೂ ಆತ ಹೂತಿದ್ರೆ ಅದು ತುಂಬ ಕಷ್ಟ ಸಾಧ್ಯ. ಅಂದರೆ ಮೂಳೆಗಳು ಸಿಗುತ್ತೆ, ಆದರೆ ಮೃತದೇಹಗಳು ಸಿಗೋದಿಲ್ಲ ಅನ್ನೋದು FSLನ ಅಧಿಕಾರಿಗಳ ಮಾತು. ಆದರೆ ಇಲ್ಲಿ ಭೀಮಾ ಹೇಳಿರೋದು ನಾನೊಬ್ಬನೇ ಹೋಗಿ ಹೂತಿದ್ದೀನಿ ಅಂದರೆ ಆತ 8 ಅಡಿ ಆಳದಲ್ಲಿ ಮಣ್ಣನ್ನು ಅಗಲಿಕ್ಕೆ ಹೋಗ್ತಾನ ಅನ್ನೋ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡುತ್ತೆ. ಇನ್ನು ಆತ ಯಾರನ್ನಾದರೂ ಹೆಲ್ಪನ್ನು ತೆಗೆದುಕೊಂಡಿದ್ನ, ಅದು ಮುಂದಿನ ವಿಚಾರಣೆಗಳಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ನಡೆಯೋ ಉತ್ಖನನ ಪ್ರಕ್ರಿಯೆ ತುಂಬ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಇನ್ನೂ ತಡ ಮಾಡದಿದ್ದರೆ, ತಡ ಮಾಡೋದಿಲ್ಲ ಅಂತ ಅಂದ್ಕೊಳ್ತೇನೆ, ಯಾಕೆಂದರೆ ತಡ ಮಾಡಲಿಕ್ಕೆ ಅನೇಕ ಸಮಸ್ಯೆಗಳು ಕೂಡ ಇದ್ದಾವೆ. ಯಾಕೆಂದರೆ ರಾತ್ರಿ ಇಡೀ ಆ್ಯಂಟಿ ನಕ್ಸಲ್ ಫೋರ್ಸ್ ಕೂಡ ಈಗಾಗಲೇ ಮಾರ್ಕಿಂಗ್ ಮಾಡಿರೋ 13 ಸಮಾಧಿಗಳ ರಕ್ಷಣೆಗೆ ಇಡೀ ರಾತ್ರಿ ಮಳೆಯಲ್ಲೇ ನಿಂತು ಕಾದಿರೋದು. ಇನ್ನು ಸೆಕ್ಯೂರಿಟಿ ಲ್ಯಾಪ್ಸ್ ಆಗುತ್ತೆ. ಇದನ್ನು ದಿನದಿಂದ ದಿನಕ್ಕೆ ಆ ಥರ ಭದ್ರತೆಯನ್ನು ಕಲ್ಪಿಸೋದು ತುಂಬ ಸಮಸ್ಯೆಯಾಗೂ ಕೂಡ ಕಾಡಬಹುದು. ಜನರು ಕೂಡ ಸ್ವಲ್ಪ ಎಡವಟ್ಟಾದರೂ ಕೂಡ ದಂಗೆ ಎದ್ದು ಬಿಡ್ತಾರೆ. ಇಂಥ ಸೆನ್ಸೇಷನ್ ಕೇಸ್ನಲ್ಲಿ ನಾವು ಆ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಎಂಥ ಆರ್ಮಿ ಫೋರ್ಸ್ ಇದ್ದರೂ ಕೂಡ ಅದರ ಸದ್ಯದ ಮಟ್ಟಿಗೆ ಆರ್ಮಿ ಫೋರ್ಸ್ಗೆ ಸರಿಸಮವಾದಂಥ ನಕ್ಸಲ್ ಫೋರ್ಸ್ನೇ ಬಳಸ್ತಾ ಇರೋದು ಕೂಡ ಈ ಕೇಸ್ ಆಗ್ತಾ ಇರ್ತಕ್ಕಂಥ ಹಾದಿಗೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಲ್ಲೂ ಕೂಡ ಅನುಮಾನ ಬರದಂತೆ ಜನರು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ರಾತ್ರಿ ಏನಾದರೂ ಅಲ್ಲಿ ಹೂತಿರ್ತಕ್ಕಂಥ ಜಾಗಗಳಲ್ಲಿ ಸೆಕ್ಯೂರಿಟಿ ಇಲ್ಲದೆ ಇದ್ದರೆ ಬಂದು ಆ ಮಣ್ಣನ್ನು ತೆಗೆದುಕೊಂಡು ಹೋಗಿಬಿಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ. ಜನರು ಎಲ್ಲ ನಿಟ್ಟಿನಲ್ಲೂ ಕೂಡ ಯಾವುದೇ ಪ್ರಶ್ನೆಗಳನ್ನು ಕೂಡ ಕೇಳಲಿಕ್ಕೆ ಬಿಡದೆ ಪ್ರಣವ್ ಮೊಹಂತಿ ಅಂಡ್ ಟೀಮ್, ಜಿತೇಂದ್ರ ಕುಮಾರ್ ದಯಾಮ್ ಆಗಿರ್ಬೋದು, ಅನುಚೇತ್ ಆಗಿರ್ಬೋದು, ನಾವು ನಿನ್ನೆ ಈ ಸ್ಥಳಗಳನ್ನು ಗುರುತು ಪತ್ತೆ ಹಚ್ಚಲು ಅನುಚೇತ್ ಅವ್ರು ಕಾಣಲಿಲ್ಲ. ಯಾಕೆಂದರೆ ಅವರೊಂದು ಸಪ್ರೇಟ್ ಯೂನಿಟ್ನೇ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ನಿನ್ನೆ ಜಿತೇಂದ್ರ ಕುಮಾರ್ ದಯಾಮ ಅವರಿದ್ದರು. ಈ ಒಂದು ಮೃತದೇಹಗಳನ್ನು ಪತ್ತೆ ಹಚ್ಚಲಿಕ್ಕೆ ಜಿತೇಂದ್ರ ಕುಮಾರ್ ದಯಾಮ ಅಂಡ್ ಟೀಮ್ ವರ್ಕ್ ಮಾಡ್ತಾ ಇದೆ ಅನಿಸುತ್ತೆ. ಅವರೆಲ್ಲರೂ ಕೂಡ ಯಾವ ನಿಟ್ಟಿನಲ್ಲಿ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಅಂದರೆ ಸುತ್ತಲೂ ಪೊಲೀಸ್ ಭದ್ರತೆ, ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅನುಮಾನಗಳು, ಜನರಿಂದ ಪ್ರಶ್ನೆಗಳು ಬರಬಾರ್ದು, ಮಾಧ್ಯಮಗಳಿಂದ ಕ್ವಶನ್ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ತನಿಖೆ ಸಾಗ್ತಾ ಇರೋದು. ಅದಕ್ಕೋಸ್ಕರವಾಗಿ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗತ್ತೆ. ಇನ್ನು ಇಲ್ಲಿ ಭೀಮಾ ಕಂಡಿಡಿದಂಥ ಕೆಲವು ಜಾಗಗಳು ಹಲವು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಯಾಕಂದರೆ ಭೀಮಾ ನೋಡಿ, ನಾನು 1995ರಿಂದ 2014ರವರೆಗೆ ಅಲ್ಲಿದ್ದೆ, ಅದಾದಮೇಲೆ ತಪ್ಪಿಸ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಪರಾರಿ ಆದೆ ಅಂತ. ಆದರೆ 1998ರಿಂದ ಅಸಲಿಗೆ 1995 ಅಂದ್ಕೊಳ್ಳೋಣ, ಅಲ್ಲಿಂದ 2014ರವರೆಗಿನ ಜಾಗಗಳನ್ನು ಭೀಮಾ ತುಂಬ ಸಲೀಸಾಗಿ ಹೋಗಿ ಕಂಡುಹಿಡಿದಿದೆಯಲ್ಲ, ಅದು ಭಾಳಷ್ಟು ಕುತೂಹಲವನ್ನು ಕೇಳಿಸ್ತಾ ಇರೋದು. ಇನ್ನು ನೇತ್ರಾವತಿ ಸ್ನಾನಘಟ್ಟದಿಂದ ಹಿಡಿದು ಒಳಗೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಳಗದು ಒಂದು ದೊಡ್ಡ ಹೆಕ್ಟೇರ್ನ ಪ್ರದೇಶ ಅಂತ, ಅರಣ್ಯ ಪ್ರದೇಶ, ಮುಲಾಜಿಲ್ಲದೆ ಹೋಗ್ತಾ ಇದ್ದ. ಅಲ್ಲಿ ಸ್ಥಳಗಳನ್ನು ಮಾರ್ಕ್ ಮಾಡ್ತಾ ಇದ್ದ, ದೃಶ್ಯಗಳು ಗಮನಿಸ್ತಾ ಇದ್ದರೆ ಇಲ್ಲಿ ಅಲ್ಲಿ ಅಂತ ಬೇಳು ಮಾಡಿ ತೋರಿಸ್ತಾ ಇದ್ದ. ರಾಶಿ ಮೃತದೇಹಗಳು ಪತ್ತೆಯಾಗೋ ರೀತಿಯಾಗಿ ಆತ ಪತ್ತೆ ಹಚ್ತಾ ಇರೋದು. ಇನ್ನೂ ಭಯಾನಕ ಅಂದರೆ ಒಳಗೆ
ಆತ ಮರದ ಬುಡಗಳನ್ನು ಗುರುತು ಹಿಡ್ಕೊಂಡು ಬಿಟ್ಟಿದ್ದಾನೆ. ದೊಡ್ಡ ದೊಡ್ಡ ಮರದ ಬುಡಗಳನ್ನು ನೆನಪಿಟ್ಕೊಂಡು ಬಿಟ್ಟಿದ್ದಾನೆ. ಆ ದೊಡ್ಡ ಮರಗಳ ಬುಡಗಳನ್ನು ಆತ ಆಯ್ಕೆ ಮಾಡ್ಕೊಳ್ತಾ ಇದ್ದಾನೋ ಹೂಳಲಿಕ್ಕೆ, ಅಲ್ಲಿ ಮಾರ್ಕ್ ಮಾಡ್ತಾನೆ. ಹೆಚ್ಚಾಗಿ ದೊಡ್ಡ ಮರಗಳ ಬುಡಗಳಲ್ಲಿಯೇ ಮೃತದೇಹಗಳು ಪತ್ತೆಯಾಗಿದ್ದಾವೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರೋದು. ಇದೆಲ್ಲದಕ್ಕಿಂತ ಇತ್ತೀಚೆಗೆ ನಿಮಗೆ ಆ ಕಿಂಡಿ ಅಣೆಕಟ್ಟಿದೆಯಲ್ಲ, ಬ್ರಿಡ್ಜ್ ಸಿಗ್ತಾ ಇದೆಯಲ್ಲ, ನೀವು ನೋಡ್ತಾ ಇದ್ರಲ್ಲ, ಗಮನಿಸ್ತಾ ಇದ್ದೀರ ದೃಶ್ಯಗಳಲ್ಲಿ, ಅಲ್ಲಿ ಒಂದು 5 ರಿಂದ 6 ವರ್ಷಗಳ ಈಚೆಗೆ ನಿರ್ಮಾಣವಾದಂಥ ಕಿಂಡಿ ಅಣೆಕಟ್ಟೆ. ಅಲ್ಲೂ ಕೂಡ ಆತ ಕೆಳಗೆ ಸಲೀಸಾ ಹೋಗ್ತಾನೆ, ಹೇಗೆ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಾನೆ. ಅಂದರೆ ಈತನಿಗೆ ಕಿಂಡಿ ಅಣೆಕಟ್ಟು ಹೊಸದಾಗಿ ನಿರ್ಮಾಣವಾಗಿರೋದು ನನಗೆ ಗೊಂದಲ ಆಗ್ತಾ ಇದೆ, ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಗಳೇ ಹೇಳಿಲ್ಲ. ತುಂಬ ಸಲೀಸಾ ಹೋಗ್ತಾ ಇದೆ. ಅಂದ್ರೆ ನಮಗೆ ಏನು ಪ್ರಶ್ನೆಗಳು ಕಾಡುತ್ತೆ ಅಂದರೆ, ಇವೆಲ್ಲ ಸಮಾಧಿಗಳನ್ನು ಇಷ್ಟು ನಿರ್ಭೀತಿಯಿಂದ ನಿರ್ಭೇಡೆಯಿಂದ ಕಂಡು ಹಿಡಿದು ಬಿಟ್ಟನಲ್ಲ, ಇದೆಲ್ಲವೂ ಕೂಡ ಭೀಮಾ ಒಮ್ಮೆ ಧರ್ಮಸ್ಥಳಕ್ಕೆ ಏನಾದರೂ ಬಂದು ಹೋಗ್ಬಿಟ್ಟಿದ್ನ ಇತ್ತೀಚೆಗೆ ಅನ್ನೋ ಅನುಮಾನಗಳು ಹುಟ್ಟು ಹಾಕ್ತಾ ಇರೋದು. ಅಥವಾ ಆತ ಎಲ್ರಿಗೂ ಕೂಡ ಕಣ್ತಪ್ಪಿಸಿ ನಮ್ಮ ಸುತ್ತಮುತ್ತಲೇ ಇದ್ದು ಬಿಟ್ಟಿದ್ನ. ಹಾಗಾದರೆ ಇಲ್ಲಿಯವರೆಗಿನ ಆತನ ಶೋಧಗಳಲ್ಲಿ ಎಲ್ಲವೂ ಕೂಡ ಅಷ್ಟು ಸುಲಭವಾಗಿ ಕಂಡುಹಿಡಿದು ಬಿಟ್ಟನಲ್ಲ ಅನ್ನೋದು. ಒಟ್ಟಾರೆಯಾಗಿ ಇಲ್ಲಿಯವರೆಗಿನ 13 ಮೃತದೇಹ ಸಮಾಧಿ ಪತ್ತೆಗಳಲ್ಲೂ ಕೂಡ ಎಲ್ಲ ಜಾಗಗಳು ಕೂಡ ಅರಣ್ಯ ಭೂಮಿ ಮತ್ತು ಕಂದಾಯ ಭೂಮಿಗೆ ಒಳಪಟ್ಟಿದೆ. ಇನ್ನು ಯಾಕಂದ್ರೆ ನಾವು ಅರಣ್ಯ ಭೂಮಿಯ ಅಧಿಕಾರಿಗಳು ಅಥವಾ ಕಂದಾಯ ಅಧಿಕಾರಿಗಳು ಎಲ್ಲರೂ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ನ ಹಿಡ್ಕೊಂಡು ಬಂದುಬಿಟ್ಟಿದ್ರು. ಅವ್ರಿಗೆ ಗೊತ್ತಿತ್ತು ಕಳೆದ 1 ವಾರದ ಈಚೆಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ಅವರು ಸಿದ್ಧಪಡಿಸೇ ಬಂದಿದ್ರು. ಆತ ಇಲ್ಲಿ ತೋರಿಸಿದ್ರೆ ಇದು ಕಂದಾಯ ಭೂಮಿ, ಇಲ್ಲಿ ತೋರಿಸಿದ್ರೆ ಅರಣ್ಯ ಭೂಮಿ ಅಂತ ಅವರು ಭಾಳಷ್ಟು ಮಾರ್ಕಿಂಗ್ ಮಾಡಿ ಹೇಳಿಬಿಡ್ತಾ ಇದ್ರು. ಇವತ್ತು ಆತ ಇನ್ನೊಂದು ಶವವನ್ನು ಯಾವುದೋ ಖಾಸಗಿ ಜಾಗಕ್ಕೆ ಕರೆದುಕೊಂಡು ಹೋಗೋ ಚಾನ್ಸಸ್ ಇದೆಯಂತೆ. ಹಾಗಾದರೆ ಅಲ್ಲಿ ಇನ್ನೂ ಕೂಡ ಕಾಂಪ್ಲಿಕೇಟೆಡ್ ಆಗೋ ಸಾಧ್ಯತೆ ಇದೆ. ಒಬ್ಬ ವ್ಯಕ್ತಿಯ ಖಾಸಗಿ ಜಾಗದಲ್ಲಿ ಹೂತಿರ್ತಕ್ಕಂಥ ಜಾಗಕ್ಕೆ ಇವತ್ತು ಆತ ಕರೆದುಕೊಂಡು ಹೋಗ್ತಾ ಇರೋದು, ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಒಟ್ಟಾರೆಯಾಗಿ ಇವತ್ತು ಆ ಮೃತದೇಹಗಳ ಉತ್ಖನನ ಕಾರ್ಯ ಶುರುವಾಗುತ್ತೆ. ಕೋರ್ಟ್ ಮ್ಯಾಜಿಸ್ಟ್ರೇಟ್ನಿಂದ ಈಗಾಗಲೇ ಅನುಮತಿ ಕೂಡ ಪಡೆದಿದ್ದಾರೆ. ಇವತ್ತೆಲ್ಲಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ. ಕ್ಷಣಕ್ಕೂ ಕೂಡ ಕುತೂಹಲ. ಎಲ್ಲ ತಯಾರಿಯನ್ನು ಈಗಾಗಲೂ ಕೂಡ SIT ಟೀಮ್ನವ್ರು ನಡೆಸ್ಕೊಂಡ್ಬಿಟ್ಟಿದ್ದಾರೆ. ಉತ್ಖನನಕ್ಕೋಸ್ಕರವೇ 12 ಮಂದಿಯನ್ನು ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ಗೆ SIT ಅಧಿಕಾರಿಗಳು ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ, ಉತ್ಖನನ ಮಾಡಬೇಕು, ಒಂದಿಷ್ಟು 12 ಜನರನ್ನ ನೀವು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಅಂತ. ಹಾಗಾಗಿ SIT ಕೊಟ್ಟಿರೋ ಸೂಚನೆಯ ಮೇರೆಗೆ 12 ಮಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅನಾಮಿಕ ಗುರುತು ಮಾಡಿದಂಥ ಜಾಗಗಳನ್ನು ಭಾರೀ ಮಳೆಯ ನಡುವೆಯೇ ಇವತ್ತು ಉತ್ಖನನ ಮಾಡೋ ಅಂದರೆ ಆ ಹೂಳೆತ್ತಲಿಕ್ಕೆ ಅಂದರೆ ಆ ಸಮಾಧಿಯನ್ನು ಅಗಿಯೋ ಕೆಲಸ ಶುರು ಮಾಡಲಿದ್ದಾರೆ. ರಾತ್ರಿ ಇಡೀ ANF ಟೀಮ್ ಕಾಡನ್ನು ಕಾದಿದ್ದಾಗಿದೆ. ಹಾಗಾದರೆ ಹೊರಬೀಳುತ್ತಾ ಧರ್ಮಸ್ಥಳದ ಸಮಾಧಿ ರಹಸ್ಯ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡಿರೋದು. ಹಾಗಾದರೆ ಮಾಸ್ಕ್ ಮ್ಯಾನ್ ತೋರಿಸಿರ್ತಕ್ಕಂಥ ಜಾಗದಲ್ಲಿ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ ಇವತ್ತು ಉತ್ಖನನ ಕಾರ್ಯ ನಡೀತಾ ಇದೆ. ಪ್ರತಿ ಜಾಗವನ್ನು ಅಗಿಯೋದಕ್ಕೆ ಕನಿಷ್ಠ 4 ಗಂಟೆ ಬೇಕೇ ಬೇಕು. ಇನ್ನೂ ಆಳಕ್ಕೆ ತೆಗಿರಿ ಅಥವಾ ವಿಸ್ತಾರವಾಗಿ ತೆಗಿರಿ ಅಂದ್ಬಿಟ್ರೆ ಇನ್ನೂ ಕಷ್ಟ ಸಾಧ್ಯವಾಗ್ಬಿಡುತ್ತೆ. ಏಕೆಂದರೆ ಸಿಬ್ಬಂದಿ ಕನಿಷ್ಠ ಒಂದು 6 ಫೀಟ್ನಷ್ಟು ಭೂಮಿ ಅಗಿಬಹುದು. ಆದರೆ ಆತ ಇನ್ನೂ ದೊಡ್ಡದಾದಂಥ ಜಾಗ ಹೇಳಿಬಿಟ್ರೆ ಅದು ಇನ್ನೂ ಕೂಡ ಕಾಂಪ್ಲಿಕೇಟೆಡ್ ಆಗೋ ಸಾಧ್ಯತೆಗಳಿರುತ್ತೆ. ಸಾಕ್ಷಿದಾರ ಮತ್ತಷ್ಟು ಅಗಿಯೋಕೆ ಹೇಳಿಬಿಟ್ರೆ ಮತ್ತೆ JCBಗಳನ್ನು ತರಿಸೋ ಚಾನ್ಸಸ್ ಕೂಡ ಇರಬಹುದು. ನಿರ್ದಿಷ್ಟ ಸ್ಥಳದ 4 ದಿಕ್ಕಿನಲ್ಲಿ ಈಗಾಗಲೇ ಕರ್ಟನ್ ಅಳವಡಿಸಲಾಗಿದೆ. ಬಳಿಕ ಕರ್ಟನ್ ಮೀನ್ಸ್ ಆ ಟೇಪ್ಗಳನ್ನು ಅಳವಡಿಸಲಾಗಿದೆ. ಅಂದರೆ ಕ್ರೈಮ್ ಸೀನ್ ಅನ್ನೋ ರೀತಿಯಾಗಿ ಪೊಲೀಸ್ನವರು ಗುರುತು ಮಾಡಿರ್ತಾರೆ. ಇನ್ನು ಇವತ್ತು ಏನಾದರೂ ಆ ಭೂಮಿಯನ್ನು ಅಗಿಯೋ ಜಾಗದಲ್ಲಿ 4 ದಿಕ್ಕಿನಲ್ಲೂ ಸುತ್ತ ಕರ್ಟನ್ ಅಳವಡಿಸಿ ಬಳಿಕ ಒಳಭಾಗದಲ್ಲಿ AC ಅಥವಾ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ FSL ಟೀಮ್ ಇರುತ್ತೆ, ಸೊಕೋ ಟೀಮ್ ಇರುತ್ತೆ, ಪಂಚನಾಮೆ ಮಾಡ್ತಕ್ಕಂಥ ಟೀಮ್ ಇರುತ್ತೆ. SIT ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಹೂಳೆತ್ತುವ ಸಿಬ್ಬಂದಿಯಿಂದ ಮಣ್ಣು ಅಗಿಯುವ ಕಾರ್ಯ ಶುರುವಾಗುತ್ತೆ. ಪ್ರತಿಯೊಂದು ಫೋಟೋ ರೆಕಾರ್ಡ್ ದಾಖಲಾಗುತ್ತೆ, ವಿಡಿಯೋವನ್ನು ರೆಕಾರ್ಡ್ ಮಾಡಲಾಗುತ್ತೆ. ಇದೆಲ್ಲದರ ಅಡಿಯಲ್ಲಿ ಬಳಿಕ ಅಸ್ಥಿ ಪಂಜರ ಅಥವಾ ಮೃತದೇಹದ ಭಾಗ ಸಿಕ್ಕಬಿಟ್ರೆ ವೈದ್ಯರು ಪರಿಶೀಲನೆಯನ್ನು ನಡೆಸ್ತಾರೆ. ಅಂಗಾಂಗಗಳ ಶೇಖರಣೆ, ಆ ಮೂಳೆಗಳನ್ನು ಶೇಖರಣೆ ಮಾಡ್ತಾರೆ. ಆ ಅವಶೇಷಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಪ್ರತಿಯೊಂದು ಕೂಡ ಪ್ಲಾಸ್ಟಿಕ್ ಚೀಲಗಳಲ್ಲಿ ಅಂದರೆ ಪಾಲಿಥೀನ್ ಚೀಲಗಳಲ್ಲಿ ಅದನ್ನು ಸ್ಯಾಂಪಲ್ಗಳನ್ನು ಸಂಗ್ರಹಿಸಲಾಗುತ್ತೆ. FSLಗೆ ಶಿಫ್ಟ್ ಮಾಡಲಾಗುತ್ತೆ. ಒಂದು ವೇಳೆ ಮುಸುಕುದಾರಿ ವ್ಯಕ್ತಿ ತೋರಿಸಿದಂಥ ಜಾಗದಲ್ಲಿ ಯಾವುದೇ ಅವಶೇಷ ಸಿಗದೇ ಇದ್ದಲ್ಲಿ ಆ ಜಾಗವನ್ನು ಮತ್ತೆ ಮಾರ್ಕ್ ಮಾಡಿ ಮತ್ತೆ ಮುಂದಿನ ಪ್ರಕ್ರಿಯೆಗಳನ್ನು ನೋಡಲಾಗುತ್ತೆ. ಒಟ್ಟಾರೆಯಾಗಿ ನಿಮಿಷಕ್ಕೂ ಡವ ಶುರುವಾಗ್ತಾ ಇರೋದು ಏನಾಗುತ್ತೆ ಅಂತ. ಸ್ನೇಹಿತರೆ, ಎಲ್ಲ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಕೇಸ್ ಸಾಗ್ತಾ ಇರೋ ಹಾದಿ, FSL ತಂಡ ಇರ್ಬೋದು, ಜೊತೆಗೆ ಈ ಪೊಲೀಸ್ SIT ಟೀಮ್ ಇರ್ಬೋದು, ಅವರೆಲ್ಲರ ಪ್ರಕ್ರಿಯೆಗಳ ಬಗ್ಗೆ ನಿಮಗೇನು ಅನುಮಾನ ಇದೆ, ಸರಿಯಾಗಿ ಸಾಗ್ತಾ ಇದೆಯಾ, ಎಲ್ಲವನ್ನೂ ಕೂಡ ಕಮೆಂಟ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.